ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಕಲ್ಮಠದ ದಸರಾ ಸುವರ್ಣ ಮಹೋತ್ಸವ ಹಬ್ಬವು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 6 ತನಕ ನಾಡಿನ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕಲ್ಮಠ ಮಠದ ಆವರಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಲ್ಮಠದ ಲಿಂಗೈಕ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರಿಂದ ತಾಲೂಕಿನ ಕಲ್ಮಠದಲ್ಲಿ ಪ್ರಾರಂಭವಾದ ದಸರಾ ಹಬ್ಬವು ಸಾಂಸ್ಕೃತಿಕ ಭಾವೈಕ್ಯತೆ ದಸರಾ ಎಂದೇ ನಾಡಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದು, ಈ ಬಾರಿ 50ನೇ ವರ್ಷದ ಸುವರ್ಣ ಮಹೋತ್ಸವದ ದಸರಾ ಹಬ್ಬವನ್ನ ವಿಶೇಷವಾಗಿ ಆಚರಿಸಲಾಗಿದೆ ಎಂದಿದ್ದಾರೆ. ಸದ್ಗುರುಗಳನ್ನ ಮತ್ತು ಎನ್ನ ಗುರುಗಳನ್ನ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಜಗನ್ಮಾತೆಯ ಸನ್ನಿಧಾನಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಪೂಜ್ಯತ್ವದ ಅಡಿದಾವರುಗಳಲ್ಲಿ ನತಮಸ್ತಕನಾಗಿ ವೇದಿಕೆ ಮೇಲೆ ಇರುವಂತಹ ಸನ್ಮಾನ್ಯರಾಗಿರುವಂತಹ ಆತ್ಮೀಯರಾಗಿರುವಂತಹ ಶ್ರೀಯುತ ಎನ್ಎಸ್ ಬೋಸರಾಜ್ ಅವರಲ್ಲಿ, ಹಾಗೆ ಆತ್ಮೀಯರು ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಅಂಪೈ ನಾಯಕ್ ಸರ್ ಅವರಲ್ಲಿ, ಹಾಗೆ ಆತ್ಮೀಯರು ಅನುಭಾವಿಗಳು ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ರಾಜ ವೆಂಕಟಪ್ಪ ನಾಯಕ್ ಅವರುಗಳಲ್ಲಿ, ಹಾಗೆ ಉಳಿದ ಎಲ್ಲ ಹಿರಿಯರಲ್ಲಿ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪತ್ರಿಕಾ ಮಿತ್ರರಲ್ಲಿ ಎಲ್ಲರಿಗೂ ಪ್ರೀತಿ ನಮಸ್ಕಾರ. ಈ ಪತ್ರಿಕಾ ಪ್ರಕಟಣೆ ಮೂಲ ಉದ್ದೇಶ ಏನಂತಂದ್ರೆ, ಈ ವರ್ಷ ದಸರಾ ಮಹೋತ್ಸವ ಅಂದ್ರೆ ಮಾನ್ವಿ ಕಲ್ಮಠದಿಂದ ನಡೆಯುವಂತಹ ಈ ದಸರಾ ಮಹೋತ್ಸವ 49 ವರ್ಷಗಳು ತುಂಬಿ ಈ ವರ್ಷ 50ನೇ ವರ್ಷಕ್ಕೆ ಅದು ಪಾದಾರ್ಪಣೆ ಮಾಡಿದೆ. ಬಹಳ ದೊಡ್ಡ ಕಾರ್ಯಕ್ರಮ. ನಾಳೆ ಸೆಪ್ಟೆಂಬರ್ 22ನೇ ತಾರೀಕಿಂದ ಹಿಡಿದು ಅಕ್ಟೋಬರ್ 6ನೇ ತಾರೀಕು ತನಕ ಅಂದ್ರೆ ಒಟ್ಟು 14 ದಿನದ ಈ ಕಾರ್ಯಕ್ರಮದಲ್ಲಿ 22ನೇ ತಾರೀಕಿಂದ 30ನೇ ತಾರೀಕು ತನಕ ಬೆಳಿಗ್ಗೆ ಮಹಾಚಂಡಿಕಾ ಯಾಗ ಎಲ್ಲ ಭಕ್ತರಿಗೆ ಆಯೋಜನೆ ಮಾಡಲಾಗಿದೆ. ಸಂಜೆ ದೇವಿ ಪುರಾಣದ ಜೊತೆಗೆ ಮಹಿಳಾ ಸಾಧಕರನ್ನ ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲೆಮರೆ ಕಾಯಿಗತೆ ದುಡಿತಿರುವಂತಹ ಮಹಿಳಾ ಸಾಧಕಿಯರನ್ನ ಗುರುತಿಸಿ ಅವರ ಜೀವನಗತಿಯನ್ನ ಎಲ್ಲ ಮಹಿಳೆಯರಿಗೆ ತಲುಪಿಸುವಂತಹ ಒಂದು ಕೆಲಸ ಮಾಡುತ್ತಾ ಇದ್ದೀವಿ. ಅವರಿಗೊಂದು ಗೌರವ ಕೂಡ ಆ ಸಭೆಯಲ್ಲಿ ಆ ವೇದಿಕೆ ಮುಖಾಂತರ ಕೊಡಲಾಗ್ತದೆ. ಯಾವ್ಯಾವ ಅಂತಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಹವರಿಗೆ, ಮತ್ತೆ ಗುಡಿ ಕೈಗಾರಿಕೆಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಹವರಿಗೆ, ಪ್ರಕೃತಿಯಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿದಂತಹ ಸಾಧಕಿಯರಿಗೆ, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಅವರು ಪ್ರಚಾರಕ್ಕೆ ಪ್ರಿಯ ಆಗಲಾರ್ದನೆ ತಂಪಾಡಿ ತಾವು ಕಾಯಕ ಮಾಡ್ತಾ ಇದ್ದಾರೆ. ಅವರ ಮೂಲಕವಾಗಿ ಎಲ್ಲ ಮಹಿಳೆಯರಿಗೆ ಒಂದು ಸಂದೇಶ ಕೊಡಿಸ್ಬೇಕನ್ನುವಂಥದ್ದು ಒಂದು ವಿಚಾರ ಇಟ್ಕೊಂಡಿದ್ದೀವಿ. ಜೊತೆಗೆ ನಮ್ಮ ಒಂದು 4-5 ಜನ ಈ ಕಾರ್ಯಕ್ರಮಕ್ಕೆ ಮಿನಿಸ್ಟ್ರುಗಳು ಬರ್ತಾ ಇದ್ದಾರೆ. ಮುಖ್ಯವಾಗಿ ಅದರಲ್ಲಿ ನಮ್ಮ ಅರಣ್ಯ ಇಲಾಖೆಯ ಮಿನಿಸ್ಟರ್ ಆಗಿರುವಂತಹ ಈಶ್ವರ್ ಖಂಡ್ರೆ ಅವರು, ಮತ್ತೆ ವೈದ್ಯಕೀಯ ಶಿಕ್ಷಣ ಮಿನಿಸ್ಟರ್ ಆಗಿರುವಂತಹ ಶರಣಪ್ರಕಾಶ್ ಪಾಟೀಲ್ ಅವರು, ಮತ್ತೆ ನಮ್ಮ ಎನ್ಎಸ್ ಬೋಸರಾಜ್ ಅವರು, ಮತ್ತೆ ಈ ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು, ಹಾಗೆ ಉಳಿದ ಗಣ್ಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಶಿವರಾಜ್ ತಂಗಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ 3ನೇ ತಾರೀಕು ಅಂದ್ರೆ 30ನೇ ತಾರೀಕಿಗೆ ಸರ್ವಧರ್ಮ ಸಮ್ಮೇಳನ ಇಟ್ಕೊಂಡಿದ್ದೀವಿ. ಅದು ಪ್ರತಿ ವರ್ಷನೂ ಕೂಡ ಭಾವೈಕ್ಯತೆ ಸಂಕೇತವಾಗಿ ಪ್ರತಿ ವರ್ಷ ಅಂದ್ರೆ 49 ವರ್ಷಗಳಿಂದಲೂ ಕೂಡ ನಮ್ಮ ಗುರುಗಳು ನಡೆಸ್ಕೊಂಡು ಬಂದಿದ್ದಾರೆ. ಈ ಸಲದ 30ನೇ ತಾರೀಕಿಗೆ ಸರ್ವಧರ್ಮ ಸಮ್ಮೇಳನ ನಡೀತಿದೆ. 1ನೇ ತಾರೀಕಿಗೆ ಉಡಿ ತುಂಬುವಂತಹ 1008 ಮಹಿಳೆಯರಿಗೆ ಉಡಿ ತುಂಬುವಂತಹ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. 2ನೇ ತಾರೀಕು ಹಬ್ಬ ಮಠದಲ್ಲೇ ನಡೀತದೆ. 3, 4, 5 ಶ್ರೀಶೈಲ ಜಗದ್ಗುರುಗಳು ಸನ್ನಿಧಾನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗುತ್ತವೆ. 6ನೇ ತಾರೀಕು ಬಹಳ ವಿಶೇಷ ಏನು ಅಂತಂದ್ರೆ, ಅವತ್ತು ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಉತ್ಸವವನ್ನ ಹೊರಡಿಸ್ತಾರೆ ಅಮ್ಮಂದು. ಈ ಸಲ ವಿಶೇಷ ಏನಂದ್ರೆ 25ನೇ ವರ್ಷಕ್ಕೆ ನಮ್ಮ ಗುರುಗಳು ಅಮ್ಮಂದು 25 kg ಬೆಳ್ಳಿ ಮೂರ್ತಿಯನ್ನ ಮಾಡಿಸಿದ್ರು. ಈ ಸಲ ಎಲ್ಲ ಭಕ್ತರೆಲ್ಲ ಸೇರ್ಕೊಂಡು ಏನಾದ್ರೂ ಒಂದು ನೆನಪುಳಿಯುವಂಥದ್ದು ಮಾಡಬೇಕು ಹಾಗೆ ಅಂತ ತಿಳ್ಕೊಂಡು ಒಂದು 50 kg ಬೆಳ್ಳಿ ಅಂಬಾರಿಯನ್ನ ಮಾಡಿಸಲಾಗ್ತಾ ಇದೆ. ಅದನ್ನ ಆನೆ ಮೇಲೆ ಇಟ್ಟು ತಾಯಿಯ ಮೂರ್ತಿಯನ್ನು ಅದರೊಳಗೆ ಪ್ರತಿಷ್ಠಾಪನೆ ಮಾಡಿ ಮಾನ್ವಿಯ ಎಲ್ಲ ಮುಖ್ಯ ಬೀದಿಗಳಲ್ಲಿ ಅದನ್ನ ಮೆರವಣಿಗೆ ಮಾಡಲಾಗ್ತದೆ. ಜೊತೆಗೆ
5 ಜನ ಜಗದ್ಗುರುಗಳು ಬರ್ತಾ ಇದ್ದಾರೆ. ಅವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಕೂಡ 6ನೇ ತಾರೀಕು ಅದು ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ಎಲ್ಲ ಭಕ್ತರು ಎಲ್ಲ ತಾಯಿಯ ಉತ್ಸವದಲ್ಲಿ, ತಾಯಿಯ ಸಂಭ್ರಮದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ತನು ಮನ ಧನಗಳಿಂದ ಸೇವೆಯನ್ನು ಸಲ್ಲಿಸಿ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕು ಹಾಗೆ ಅಂತ ತಿಳ್ಕೊಂಡು ತಮ್ಮ ಗಮನಕ್ಕೆ ತರಬಯಸ್ತೇವೆ. ಇದ್ರ ಜೊತೆಗೆ ನಡುವ ನಾವು ಈ ರೈತರ ಸಮಾವೇಶ ಕೂಡ ಇಟ್ಕೊಂಡಿದ್ದೀವಿ, ಯುವ ಸಮಾವೇಶ ಅಂತ ಇಟ್ಕೊಂಡಿದ್ದೀವಿ. ಇವೆಲ್ಲ ಮಧ್ಯ ಕಾರ್ಯಕ್ರಮಗಳಲ್ಲಿ ಅದನ್ನ ಸೇರ್ಪಡಿಸಬೇಕು ಅಂತ ಅನ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ಇದೊಂದು ಬಹಳ ಧಾರ್ಮಿಕ ಮತ್ತು ಸಾಮಾಜಿಕ ಕಳಕಳಿ ಉಳ್ಳುವಂತಹ ಕಾರ್ಯಕ್ರಮ. ಹೀಗಾಗಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕು ಹಾಗೆ ಅಂತ ಕೇಳ್ಕೊಡ್ತೀವಿ. ಆಮೇಲೆ ಅದರಲ್ಲಿ ಆಯುರ್ ಸಮಾವೇಶ ಅಂತನೂ ಒಂದು ಇದೆ. ಅಂದ್ರೆ ಆಯುರ್ವೇದವನ್ನ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇಲ್ಲೇ ಹುಟ್ಟಿರುವಂತಹ ವೈದಿಕ ಒಂದು ಪರಂಪರೆ. ಆ ಆಯುರ್ ಸಮಾವೇಶ ಮೂಲಕವಾಗಿ ಇಲ್ಲಿರುವಂತಹ ಎಲ್ಲ ವೈದ್ಯರನ್ನ ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಸೇರಿಸಬೇಕು ಅನ್ನುವಂಥದ್ದು ಒಂದು ಅಭಿಲಾಷೆ. ಹಾಗಾಗಿ 4ನೇ ತಾರೀಕು ಆಯುರ್ ಸಮಾವೇಶ ನಡೀತಾ ಇದೆ. ನಿಕಟಪೂರ್ವಕ ಅಧ್ಯಕ್ಷರಾಗಿರುವಂತಹ ರಘುರಾಮ್ ಭಟ್ರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ, ಅದಕ್ಕೆ ಶೋಭೆಯನ್ನು ತರುತ್ತಾರೆ. ಈ ಕಾರ್ಯಕ್ರಮ ಮುಂಚಿತವಾಗಿ 10ನೇ ತಾರೀಕು ನಾವು ಪೇಪರಲ್ಲೆಲ್ಲ ತುಂಬಾ ಓದ್ತಾ ಇದ್ದೀವಿ. ಏನು ಓದ್ತಾ ಇದೀವಿ ಅಂದ್ರೆ ಈ ಬಾಲ ವಿವಾಹ ಬಹಳ ಆಗ್ಯಾವ ನಮ್ಮ ಜಿಲ್ಲೆಯಲ್ಲಿ, ವಿಶೇಷವಾಗಿ ಬಾಲ ಗರ್ಭಿಣಿಯರು ಬಹಳ ಜನ ಆಗ್ತಾ ಇದ್ದಾರೆ ಅಂತ ಪೇಪರಲ್ಲಿ ಓದ್ತಾ ಇದ್ದೀವಿ. ಅವ್ರಿಗೆ ವಯಸ್ಸು ಸಣ್ಣದಿದ್ದಾಗ ಅವ್ರ ಮಕ್ಕಳು ಹಡಿಯೋದ್ರಿಂದ ಆ ಮಗು ಉನ್ನತವಾಗಿ ಬೆಳವಣಿಗೆ ಆಗೋದು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅದನ್ನ ತಡೆಗಟ್ಟಬೇಕಂತ ತಿಳ್ಕೊಂಡು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಯ ಒಕ್ಕೂಟ ಎಲ್ಲರ ಜೊತೆ ಸೇರಿ ಈ ಕಾರ್ಯಕ್ರಮ ನಿಮಿತ್ತ ಮಾಡಿಕೊಂಡು ಒಂದು ದೊಡ್ಡ ಬೃಹತ್ ಜಾಥಾವನ್ನು ಕೂಡ 10ನೇ ತಾರೀಕಿಗೆ ನಾವು ಹಮ್ಮಿಕೊಳ್ಬೇಕು ಅಂತ ಅನ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ಎಲ್ಲ ವಿಷಯಗಳನ್ನ ತಮ್ಮ ಗಮನಕ್ಕೆ ತಂದಿದ್ದೇವೆ. ತಾವೆಲ್ಲರೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೇವೆ. ಪೂಜ್ಯರು ಹೇಳಿದಂತೆ ಈ ಸುವರ್ಣ ದಸರಾ ಮಹೋತ್ಸವ ಈ ತಿಂಗಳ 22ನೇ ತಾರೀಕು ಪ್ರಾರಂಭ ಆಗಿ 6ನೇ ತಾರೀಕುವರೆಗೂ ಅಕ್ಟೋಬರ್ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಈ ದಸರಾ ಮಹೋತ್ಸವವನ್ನು ನಡೆಸಬೇಕಂತೇಳಿ ಈಗಾಗಲೇ ತೀರ್ಮಾನಿಸಲಾಗಿದೆ. ಈ ದಿಶೆಯಲ್ಲಿ ಈಗಾಗಲೇ ಗಣ್ಯರೆಲ್ಲ ಸೇರಿ ಅದರಲ್ಲಿ ಸದ್ಭಕ್ತರನ್ನು ಒಳಗೊಂಡಂತೆ ಒಂದು ಸ್ವಾಗತ ಸಮಿತಿ ಏರ್ಪಡಿಸಿದ್ದಾರೆ. ಈಗಾಗಲೇ 2-3 ಬಾರಿಗೆ ಸಭೆಗಳನ್ನು ಸಹಿತ ನಡೆಸಲಾಗಿದೆ. ಮತ್ತು ಪೂಜ್ಯರೆಲ್ಲ ಬಂದು ಈಗಾಗಲೇ ಅವರು ಹೇಳಿದಂತೆ ಎಲ್ಲ ರಾಜ್ಯ ಮಟ್ಟದ ಗಣ್ಯರು ಯಾವುದೇ ಪಕ್ಷದಲ್ಲಿ ಅವರಿಗೆಲ್ಲರೂ ಆಹ್ವಾನ ನೀಡಲಾಗಿದೆ. ಈಗಾಗಲೇ ಕೆಲವರು ಅವರ ಬರುವಂಥ ದಿನಗಳನ್ನು ಈಗಾಗಲೇ ನಿಗದಿಪಡಿಸಿದ್ದಾರೆ. ಮತ್ತು ಉಳಿದಂಥ ಬರುವಂಥವ್ರು ಸಹಿತ ಬರುವಂಥ ಡೇಟ್ಗಳನ್ನು ತಮ್ಮ ಗಮನಕ್ಕೆ ತರಲಾಗುವುದು. ಸೊ ಒಟ್ಟಾರೆ ಇದು ನಮ್ಮ ಲಿಂಗೈಕ್ಯ ಡಾಕ್ಟರ್ ಸಿಂಹತ್ ಶಿವಾಚಾರ್ಯ ಮಹಾಸ್ವಾಮಿಗಳು ಭಾಳ ವರ್ಷದಿಂದ ಅವರು ಸಾಕಷ್ಟು ಪ್ರಯತ್ನ ಮಾಡಿ ನಮ್ಮ ನಗರದಲ್ಲಿ ಮಠವನ್ನು ಜನಪರವಾಗಿ ಎಲ್ಲ ಧರ್ಮ ಜಾತಿ ವರ್ಗದವರು ಸಹಿತ ಇದರಲ್ಲಿ ಭಾಗವಹಿಸುವ ಕಾರ್ಯಕ್ರಮಗಳು 22ರಿಂದ 6ನೇ ತಾರೀಕುವರೆಗೂ ನಡೆಸಬೇಕೆಂಬುದೇ ಪೂಜ್ಯರ ಒಂದು ಉದ್ದೇಶ ಇದೆ. ಆ ದಿಶೆಯಲ್ಲಿ ನಾವು ಈಗಾಗಲೇ ಶಾಸಕರು, ಮಾಜಿ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಇಲ್ಲಿರ್ತಕ್ಕಂಥ ಅನೇಕ ಗಣ್ಯರ ಜೊತೆ ಮಾತನಾಡಿ ಎಲ್ಲರೂ ಮತ್ತು ಅವರ ಸಹಕಾರ ನೀಡುವ ಮುಖಾಂತರ ಶಾಂತಿ ರೀತಿಯಿಂದ ಇದು ಯಶಸ್ವಿಯಾಗಿ ನಡೆಸಿ ಈ ಮಠಕ್ಕೆ ಮತ್ತು ಈ ಭಾಗದ ಪ್ರದೇಶಕ್ಕೆ ಒಳ್ಳೆಯ ಹೆಸರು ತರಬೇಕೆಂಬುದೇ ನಮ್ಮ ಅಪೇಕ್ಷೆ ಇದೆ. ಆ ದಿಶೆಯಲ್ಲಿ ನಾವು ಜನರಲ್ಲಿ ವಿನಂತಿ ಮಾಡ್ತೀವಿ. ಎಲ್ಲರೂ ಭಾಗವಹಿಸಿ, ಎಲ್ಲರೂ ಸಹಕಾರ ನೀಡಿ, ಎಲ್ಲ ರೀತಿಯಾದ ಸಹಕಾರ ನೀಡುವ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕೆಂಬುದೇ ನಮ್ಮ ವಿನಂತಿ. 22ನೇ ತಾರೀಕು ಆಗಸ್ಟ್ 22ನೇ ತಾರೀಕು ಸೆಪ್ಟೆಂಬರ್ 6ನೇ ತಾರೀಕಿಗೆ ಈ ಒಂದು ಸುವರ್ಣ ಮಹೋತ್ಸವ 50 ವರ್ಷ ತುಂಬಿದ ಒಂದು ನೆನಪಿನಗೋಸ್ಕರ ಅದ್ದೂರಿಯಾಗಿ ದಸರಾ ಮಹೋತ್ಸವ ಈ ಕರ್ನಾಟಕದ ಕ್ಷೇತ್ರದಲ್ಲಿ ಸ್ವಾಮಿಗಳು ಅನ್ಕೊಂಡು ನೋಡಿದಾಗ ಭಾಳ ಸಂತೋಷ ಅನಿಸ್ತದೆ.
ಅದರ ಜೊತೆಗೆ ಈಗಾಗಲೇ ಅಪ್ಪವರು ಮಾತಾಡಿದಾಗ ಇಂಥ ಒಂದು ಕಾರ್ಯಕ್ರಮ ಎಲ್ಲ ಜನಾಂಗದ ಹಿರಿಯರು, ಮುಖಂಡರು, ರಾಜಕೀಯ ಧೋರಣೆಗಳು, ರಾಜಕೀಯ ವ್ಯಕ್ತಿಗಳು ಸಹಕಾರ ಮಾಡೋದ್ರಿಂದ ಇಂಥ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗುತ್ತೆ ಕಾರಣ ಆಗ್ತಕ್ಕಂಥ ಮಾತುಗಳು ಈ ಸಂದರ್ಭದ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಮುಂದುವರೆದಂಥ ಈ ಕಾರ್ಯಕ್ರಮದಲ್ಲಿ ಯಾವುದೇ ಆಮಿಷ ಇಲ್ಲದೆ ಅನ್ನೋದಿಲ್ಲದೆ ನಾವು ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮಾನ್ಯ ತಾಲೂಕಿನಲ್ಲಿ ಕಲ್ಮಠದ ಕ್ಷೇತ್ರದಲ್ಲಿ ಒಂದು ಉತ್ತಮವಾದಂಥ ಕಾರ್ಯಕ್ರಮ ನಡೆದಿದೆ ಅಂತಕ್ಕಂಥ ಹೆಗ್ಗಳಿಕೆ ಪಾತ್ರ ಮಾನ್ಯ ಆಗಬೇಕಂತೇಳಿ ನಮ್ಮ ವಿಷಯ ಆ ಒಂದು ದಿಶೆಯಲ್ಲಿ ನಾವು ನೀವು ಎಲ್ಲರೂ ಕಲಿತು ಇವತ್ತು ಜನ ಸಹಾಯ ಮತ್ತು ಜೊತೆಗೆ ಎಲ್ಲ ರೀತಿಯ ಸಹಾಯಗಳನ್ನು ನಾವು ಒದಗಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡುತ್ತೇವೆ ನಮ್ಮ ಒಂದು ಇಚ್ಛೆ. ಹಾಗಾಗಿ ಈ ಕಾರ್ಯಕ್ರಮ ಉತ್ತಮವಾಗಿ ನಡೆಸಿಕೊಟ್ಟರೆ ಬಹಳ ಉತ್ತಮ ಆಗ್ತದೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ನಾಲ್ಕು ಮಾತುಗಳಿಗೆ ನಾನು ಕೊಟ್ಟೆ. ಈ ವರ್ಷ ವಿಶೇಷವಾಗಿ ಸುವರ್ಣ ದಸರಾ ಮಹೋತ್ಸವ ನಡೀತಾ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತ ಈ ಒಂದು 50ನೇ ವರ್ಷದ ಅಂಗವಾಗಿ ಇವತ್ತು ನಮ್ಮ ಸ್ವಾಮೀಜಿಗಳು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಯಾಗಿ ಮಾನ್ವಿ ತಾಲೂಕಿನ ಎಲ್ಲ ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, ರಾಜ್ಯದ ಅರಣ್ಯ ಸಚಿವರು ಆಗಿರುವಂತಹ ಈಶ್ವರ ಖಂಡ್ರೆ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಆಗಿರುವಂತಹ ಶಿವರಾಜ ತಂಗಡಗಿ ಸೇರಿದಂತೆ ನಾಡಿನ ವಿವಿಧ ಶಾಸಕರು, ಜನಪ್ರತಿನಿಧಿಗಳು, ಗಣ್ಯರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದಿದ್ದಾರೆ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.